ರಾಮೇಶ್ವರಂ ಅನ್ನೋ ಊರು ಹಿಂದೂಗಳ ಪಾಲಿಗಂತೂ ಪವಿತ್ರ ಯಾತ್ರಾ ಕ್ಷೇತ್ರ. ಅಲ್ಲಿ ಒಂದು ಗೌರ್ಮೆಂಟ್ ಸ್ಕೂಲ್, ಯಾವುದೇ ರೀತಿಯ ಮೂಲಭೂತ ಸೌಕರ್ಯಗಳನ್ನು ಕಾಣದಂಥ ಸ್ಕೂಲ್, ಸಮುದ್ರದ ದಡದಲ್ಲಿರುವಂಥ ಶಾಲೆ. ಅಲ್ಲಿ ಒಬ್ಬರು ಶಿಕ್ಷಕರು ಪ್ರತಿದಿನ ನ್ಯೂಸ್ ಪೇಪರ್ನ ಶಾಲೆಗೆ ತಗೊಂಡು ಹೋಗ್ತಾ ಇದ್ರು. ಪ್ರಪಂಚದ ಜ್ಞಾನವನ್ನು ಮಕ್ಕಳಿಗೆ ತಲುಪಿಸಬೇಕು ಅನ್ನೋ ಹಂಬಲ ಆ ಶಿಕ್ಷಕರಿಗೆ. ತನ್ನ ಕನಸುಗಳನ್ನು ಮಕ್ಕಳ ಮೂಲಕ ನೆರವೇರಿಸಬೇಕು ಅನ್ನುವಂಥ ಛಲ. ಒಂದಿನ ಕ್ಲಾಸ್ನಲ್ಲಿ ಪಾಠ ಮಾಡುವಾಗ ಪಕ್ಷಿ ಹೆಂಗೆ ಹಾರತ್ತೆ ಅಂತ ಚಿತ್ರ ಬರೆದು ಎಕ್ಸ್ಪ್ಲೇನ್ ಮಾಡ್ತಾಯಿದ್ರು. ಪಕ್ಷಿಗಳು ಗಾಳಿ ಬಂದಾಗ ತನ್ನ ರೆಕ್ಕೆಯಿಂದ ಗಾಳಿಯನ್ನು ಹಿಂದೆ ತಳ್ಳಿ ಮುಂದೆ ಸಾಗೋದನ್ನು ಹೇಳ್ತಾ ಇದ್ರು. ಅದನ್ನು ಪ್ರಾಕ್ಟಿಕಲ್ಲಾಗಿ ಮಕ್ಕಳಿಗೆ ತೋರಿಸೋದಕ್ಕೆ ಸಮುದ್ರ ದಂಡೆಗೆ ಕರ್ಕೊಂಡು ಬಂದರು. ಆಗ ಎಲ್ಲ ಮಕ್ಕಳು ಪಕ್ಷಿಗಳು ಹಾರೋದನ್ನು ನೋಡಿ ಸುಮ್ಮನಾದರು. ಆದರೆ ಅದರಲ್ಲಿ ಒಬ್ಬ ವಿದ್ಯಾರ್ಥಿ ಯೋಚನೆ ಮಾಡೋದನ್ನು ಗಮನಿಸಿದಂಥ ಆ ಶಿಕ್ಷಕರು ಆ ವಿದ್ಯಾರ್ಥಿಗೆ ಕೇಳಿದರು, ಏನಾದರೂ ಪ್ರಶ್ನೆ ಇದೆಯಾ ನಿನ್ನ ತಲೆಯಲ್ಲಿ ಅಂತ ಕೇಳಿದ್ರು. ಆಗ ಆ ವಿದ್ಯಾರ್ಥಿ ಹೇಳಿದ್ದು, ಹೌದು, ಅದೇನೆಂದರೆ ನೀವು ಹೇಳಿದ್ರಿ ಪಕ್ಷಿ ತನ್ನ ರೆಕ್ಕೆಯಿಂದ ಗಾಳಿನ ಹಿಂದೆ ತಳ್ಳಿ ಮುಂದಕ್ಕೆ ಹೋಗುತ್ತೆ ಅಂತ. ಆದರೆ ವಿಮಾನಗಳ ರೆಕ್ಕೆಗಳು ಗಾಳಿಯನ್ನು ಹೇಗೆ ಹಿಂದಕ್ಕೆ ತಳ್ಳುತ್ತೆ ಅಂತ ಕೇಳ್ದ. ಆಗ ಆ ಶಿಕ್ಷಕರು ಆ ವಿದ್ಯಾರ್ಥಿಗೆ ಹೇಳ್ತಾರೆ, ಮಗು, ನನಗೆ ಇದ್ರ ಬಗ್ಗೆ ಗೊತ್ತಿಲ್ಲ. ಮುಂದೆ ನೀನು ದೊಡ್ಡವನಾದ ಮೇಲೆ ಒಂದು ವಿಮಾನ ತಯಾರಿಸು, ಚಂದ್ರನ ಮೇಲೆ ತಗೊಂಡು ಹೋಗು ಅಂತ. ಈ ಮಾತು ಆ ಹುಡುಗನ ಮನಸ್ಸಿನಲ್ಲಿ ಆಳವಾಗಿ ಬೇರೂರಿತು. ಮುಂದೆ ಆ ವಿದ್ಯಾರ್ಥಿ ಇಂಜಿನಿಯರಿಂಗ್ ಓದಿದ. ಅಮೇರಿಕಾದ ನಾಸಾಗೆ ಹೋಗಿ ಅಲ್ಲಿ ಕ್ಷಿಪಣಿಗಳನ್ನು ಹೇಗೆ ಮಾಡಬೇಕು ಅಂತ ಕಲಿತ. ಭಾರತಕ್ಕೆ ಬಂದು ಇಸ್ರೋನ ಸೇರಿಕೊಂಡು ಆಮೇಲೆ DRDOನ ಡೈರೆಕ್ಟರ್ ಆದ. ಕ್ಷಿಪಣಿಗಳನ್ನು ತಯಾರಿಸಿ ಮಿಸೈಲ್ ಮ್ಯಾನ್ ಆಫ್ ಇಂಡಿಯಾ ಅಂತ ಕರೆಸ್ಕೊಂಡ್ರು. ಮುಂದೆ ಭಾರತ ರತ್ನ ಪ್ರಶಸ್ತಿ ಕೂಡ ಬಂತು. ಜೊತೆಗೆ ಭಾರತ ದೇಶದ ರಾಷ್ಟ್ರಪತಿ ಕೂಡ ಆದರು. ಅವರು ಯಾರು ಅಂತ ಹೇಳಬೇಕಾಗಿಲ್ಲ, ಎಲ್ರಿಗೂ ಗೊತ್ತು, ಡಾಕ್ಟರ್ APJ ಅಬ್ದುಲ್ ಕಲಾಂ. ಮತ್ತು ಆ ಶಿಕ್ಷಕರ ಹೆಸರು ಶಿವಸುಬ್ರಹ್ಮಣ್ಯ ಅಯ್ಯರ್. ಹೇಗೆ ಒಬ್ಬ ಗುರು ಒಬ್ಬ ವಿದ್ಯಾರ್ಥಿಯ ಜೀವನವನ್ನು ಒಳ್ಳೆ ರೀತಿಯಲ್ಲಿ ರೂಪಿಸ್ತಾರೆ ಅಂತ ಇದರಿಂದ ಗೊತ್ತಾಗತ್ತೆ. ಹಿಂದೆ ಗುರು ಮುಂದೆ ಗುರಿ ಇದ್ದರೆ ಪ್ರತಿಯೊಬ್ಬ ವಿದ್ಯಾರ್ಥಿ ಜೀವನದಲ್ಲಿ ಯಶಸ್ವಿ ಆಗ್ಬೋದು, ಹಾಗೂ ಉತ್ತಮ ಪ್ರಜೆ ಕೂಡ ಆಗ್ಬೋದು. ಹ್ಯಾಪಿ ಟೀಚರ್ಸ್ ಡೇ.